ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಎಲ್ಲ ಕಡೆನೂ ಮಳೆ ಜಾಸ್ತಿ ಆಗೈತೆ, ನಮ್ಮ ಕಡೆನೂ ಮಳೆ ಬೀಳ್ತಾನೆ ಐತೆ. ಬಿಸಿಲು ಮಾತ್ರ ಬಂದೇ ಇಲ್ಲ. ಇವತ್ತು ಬಂದು ವೈಟ್ ಕುರ್ಮಾನು ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇದು ತೆಂಗಿನಕಾಯಿ, ಹಿಂದೆಗಡೆ ಬ್ಲಾಕ್ ಇರೋದೆಲ್ಲ ತೆಗೆದುಬಿಟ್ಟು ತೆಂಗಿನಕಾಯಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಒಂದೇ ಒಂದು ಚಿಕ್ಕದು ಏಲಕ್ಕಿ ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಬಂದು ತರಕಾರಿನಲ್ಲಿ ಆಲೂಗಡ್ಡೆ, ಬೀನ್ಸು ಮತ್ತು ಚಿಕ್ಕಡಿಕಾಯಿ, ಕ್ಯಾರೆಟ್ ತೊಗೊಂಡಿದ್ದೀನಿ. ಇಲ್ಲಿ ಬಂದು ಕಡಲೆಕಾಳು ಮತ್ತು ಕಡಲೆಬೇಳೆ ಎರಡೂ ಬೇಯಿಸಿಟ್ಕೊಂಡಿದ್ದೀನಿ. ಇವತ್ತು ತರಕಾರಿ ಎಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ವಿಸಿಲ್ ಬಿಡಿಸ್ಕೊತೀನಿ. ಸ್ಟವ್ ಮೇಲೆ ಆನ್ ಮಾಡಿ ಇಟ್ಕೊಂಡು ರುಚಿಗೆ ತಕ್ಕಾದಷ್ಟು ಉಪ್ಪು, ಇದೊಂದು ವಿಸಿಲ್ ಬರೋದ್ರಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಹಾಕ್ತಾಯಿದ್ದೀನಿ, ಕಾಯಿ, ಟೊಮೆಟೊ, ಅರ್ಧ ಟೊಮೆಟೊ ಇದ್ರಕ್ಕೆ ಹಾಕ್ಕೊತೀನಿ, ಇನ್ನು ಅರ್ಧ ಟೊಮೆಟೊ ಒಗ್ಗರಣೆನಲ್ಲಿ ಹಾಕ್ಕೊತೀನಿ. ಇದು ಬಂದು ಇವಾಗ ಒಂದು ವಿಸಿಲ್ ಬಂದೈತೆ, ಇಳಿಸ್ಬಿಟ್ಟು ಇಲ್ಲಿ ಬಂದು ಒಗ್ಗರಣೆ ರೆಡಿ ಮಾಡ್ಕೊತೀನಿ. ತರಕಾರಿ ಎಲ್ಲ ವಿಸಿಲ್ ಬಂದೈತೆ, ಅದು ವಿಸಿಲ್ ಆರೋದ್ರಲ್ಲಿ ಇದು ಬಂದು ಒಗ್ಗರಣೆ ಹಾಕ್ಕೊಡೋಣ. ಸಾಸಿವೆ, ಸಾಸಿವೆ ಬಂದು ಸಿಕ್ಕಿರ್ತೈತೆ. ಇವಾಗ ಬಂದು ಈರುಳ್ಳಿ ಹಾಕ್ಕೋಬೇಕು, ಕರಿಬೇವು, ಈ ಕಡೆ ಬಂದು ರಸಮ ರೆಡಿ ಆಗೈತೆ. ಸ್ವಲ್ಪ ಫ್ರೈ ಟೊಮೆಟೊ ಹಾಕ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಫ್ರೈ ಆಗಿಬಿಟ್ರೆ ಸಾಕು. ಇವಾಗ ಬಂದು ಚೆನ್ನಾಗಿ ಫ್ರೈ ಆಗೈತೆ. ಇವಾಗ ಬಂದು ನಾನು ಮಿಕ್ಸಿಗೆ ಹಾಕಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ. ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ, ಒಂದು ಸ್ಪೂನ್. ಇವಾಗ ಬಂದು ಬೇಯಿಸ್ಕೊಂಡಿರೋಂಥ ತರಕಾರಿ ಕಾಳು ಹಾಕ್ಕೊತೀನಿ.
ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇವಾಗ ಚೆನ್ನಾಗಿ ಬಂದು ಸಾಂಬಾರು ಕುದೀತಾ ಐತೆ, ಕುರ್ಮ ಬಂದು ಈ ಸ್ಟೇಜಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಹಾಕ್ಕೊಬಿಟ್ಟು ಇನ್ನೊಂದು 2 ನಿಮಿಷ ಕುದೀಲಿ, ಆಮೇಲೆ ಆಫ್ ಮಾಡಿ. ಇವಾಗ ಬಂದು ರೆಡಿಯಾಗೈತೆ ವೈಟ್ ಕುರ್ಮ. ಸೊ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಚಪಾತಿಗೆ, ದೋಸೆಗೆ, ಪೂರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಟು ಮೈ ಚಾನಲ್.